ಹಲೋ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕರ್ನಾಟಕ ಜಿಯೋಗ್ರಫಿ ಆರಂಭ ಮಾಡ್ತಾ ಹೋಗೋಣ. ಅದರಲ್ಲಿ ಪ್ರಮುಖವಾಗಿ ನೀವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ಅಧ್ಯಯನ ಮಾಡ್ತಾ ಒಂದು ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೀವು ತಿಳಿತಾ ಹೋದರೆ ಈಸಿಯಾಗಿ ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು. ಪ್ರಮುಖವಾಗಿ ಸ್ವಲ್ಪ ಮಟ್ಟಿಗೆ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಇದೇ ಸ್ಲೈಡಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಜಸ್ಟ್ ನೀವು ಕರ್ನಾಟಕದ ಒಂದು ಹಿನ್ನೆಲೆಯನ್ನು ಇತಿಹಾಸದಲ್ಲಿ ಕೂಡ ಓದಿರ್ತೀರ. ಕರ್ನಾಟಕ ಎನ್ನುವಂಥ ಒಂದು ಪದವನ್ನು ನಾವು ಮಹಾಭಾರತದ ಸಭಾಪರ್ವದಲ್ಲೇ ನೋಡಿದ್ವಿ, ಹೌದಲ್ವಾ? ಹಾಗೆ ಮಹಾಭಾರತದಲ್ಲಿ ಎಲ್ಲಿ ಅಂತ ಅಂದರೆ ನಾವು ಭೀಷ್ಮ ಪರ್ವದಲ್ಲಿ ಕೂಡ ನೋಡ್ತೀವಿ, ಅಲ್ಲಿ ಕರ್ನಾಟಕ ಅಂತ ಬಳಸ್ತಾರೆ. ಕರುನಾಡರ್ ಅಂತ ಹೇಳಿ ತಮಿಳಿನ ಇಳಂಗೋ ವಡಿಗಲ್ ಬರೆದಿರುವ ಶಿಲಾಪಾದಿಗಾರಮ್ಮಲ್ಲಿ ಕೂಡ ನಾವು ಕಾಣ್ತಾ ಹೋಗ್ತೀವಿ ಕರ್ನಾಟಕ ಎನ್ನುವಂತಹ ಪದ. ಹಾಗಾಗಿ ಬಹಳ ಹಿಂದೆಯೇ ಕರ್ನಾಟಕವನ್ನು ಒಂದು ಬಹಳ ಎತ್ತರದ ನಾಡು ಅಂತ ಹೇಳಿ ದಕ್ಷಿಣದಲ್ಲೆಲ್ಲ ವಾಡಿಕೆಯಲ್ಲಿ ಕರೀತಾ ಇದ್ರು ಅಂತ ಕೂಡ ಹೇಳ್ತಾರೆ. ವರಹಮೀರನ ಬೃಹತ್ ಸಂಹಿತೆಯಲ್ಲಿ ನೋಡ್ತೀವಿ. ಹಾಗೆ ವೃಶ್ಚಕುಟಿಕ, ಶೂದ್ರಕನ ವೃಶ್ಚಕುಟಿಕದಲ್ಲಿ ಕೂಡ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ನೋಡಿ, ನೃಪತುಂಗ ಆಸ್ಥಾನ ಕವಿ ಶ್ರೀವಿಜಯ ಅಲಂಕಾರ ಗ್ರಂಥ ಆದಂತಹ ಕವಿರಾಜ ಮಾರ್ಗ ವಿವೇಕದಲ್ಲಿ ಕರ್ನಾಟಕವನ್ನು ಕಾವೇರಿ ನದಿಯಿಂದ ಗೋದಾವರಿಯರಿಗೆ ಹಬ್ಬಿದಂತಹ ಒಂದು ಪ್ರದೇಶ ಅಂತ ಉಲ್ಲೇಖಿಸಿರ್ತಾನೆ. ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಈ ಭೂ ಪ್ರದೇಶದ ಬಗ್ಗೆ ನಾವು ಇವಾಗ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಹೌದು, ನಾವೆಲ್ಲ ವಾಸ ಇರುವಂಥ ನಮ್ಮ ತಾಯ್ನಾಡು ಅಂತ ಕರೆಯುವಂಥ ಈ ಒಂದು ಕರ್ನಾಟಕದ ಬಗ್ಗೆ ಅಧ್ಯಯನನೇ ಇದಾಗಿರುತ್ತೆ. ಕರ್ನಾಟಕ ಪದದ ಸಂಕ್ಷಿಪ್ತ ಅರ್ಥ ಏನು ಅಂತ ಯಾರಾದರೂ ನಿಮಗೆ ಕೇಳಿದ್ರೆ ಇದೊಂದು ಕಪ್ಪು ಮಣ್ಣಿನ ನಾಡು ಅಂತ ನೀವು, ಅಥವಾ ಎತ್ತರದ ನಾಡು ಅಂತ ಉತ್ತರವನ್ನು ಕೊಡ್ಬೋದು. ಕರ್ನಾಟಕ ಅಂತ ಅಂದರೆ ಕಪ್ಪು ಮಣ್ಣಿನ ನಾಡು, ಕರುನಾಡು ಅಂತ ಕರಿತೀವಲ್ಲ ಹಾಗೆ. ನೋಡಿ, ಮೈಸೂರು ಅರಸರ ಒಡೆತನದಲ್ಲಿ ದಕ್ಷಿಣದ 9 ಜಿಲ್ಲೆಗಳು ಸೇರಿ 1947ರಲ್ಲಿ ಮೈಸೂರು ರಾಜ್ಯ ಅಂತ ಹೇಳಿ ಸ್ವತಂತ್ರ ಭಾರತದಲ್ಲಿ ನಮ್ಮ ಸ್ಥಾನವನ್ನು ಪಡ್ಕೊಳ್ತೀವಿ. 1947ರಲ್ಲಿ ನಾವು ಮೈಸೂರು ರಾಜ್ಯವಾಗಿ ಉದಯ ಆಗ್ತೀವಿ. ಈ ಹಿಂದೆ ಹಲವಾರು ರಾಜಮನೆತನಗಳು, ಕದಂಬರ್ ಇರ್ಬೋದು, ಚಾಲುಕ್ಯ, ಬಾದಾಮಿ ಚಾಲುಕ್ಯ, ಕಲ್ಯಾಣ ಚಾಲುಕ್ಯ, ರಾಷ್ಟ್ರಕೂಟರು ಇರ್ಬೋದು, ಹಾಗೆ ಶಾತವಾಹನರು ಕೂಡ ಆಳ್ವಿಕೆ ಮಾಡಿದ್ದಾರೆ. ಹೊಯ್ಸಳರು, ವಿಜಯನಗರ, ಬಹಮನಿ ಸುಲ್ತಾನರು, ಗಂಗರು, ಈ ಎಲ್ಲ ಮನೆತನಗಳು ಆಳ್ವಿಕೆ ಮಾಡಿದ ನಂತರದಲ್ಲಿ ಮೈಸೂರು ಒಡೆಯರು ಕೂಡ ಆಳ್ವಿಕೆ ಮಾಡ್ತಾರೆ. ಸುದೀರ್ಘವಾಗಿ ಮೈಸೂರು ರಾಜ್ಯ ಆಗೋದಕ್ಕೆ ಕಾರಣವೇ ಮೈಸೂರು ಒಡೆಯರು. ಅದಾದಲ್ಲಿ ಮೈಸೂರು ಒಡೆಯರಲ್ಲಿ ಮತ್ತೆ ಬಿರುಕಾಗಿ ಹೈದರಾಲಿ, ಟಿಪ್ಪು ಸುಲ್ತಾನ್ ಕೂಡ ಸ್ವಲ್ಪ ಕಾಲ ಆಳ್ವಿಕೆ ಮಾಡ್ತಾರೆ. ಅದಾದಮೇಲೆ ಬ್ರಿಟಿಷರು ನೇರವಾದಂತಹ ಆಳ್ವಿಕೆ, ರೆಸಿಡೆಂಟನ್ನು ಇಟ್ಟು ಆಳ್ವಿಕೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಮತ್ತೆ ಮೈಸೂರು ಹಸ್ತಾಂತರ ಮಾಡ್ತಾರೆ. ಬಹಳ ಒಂದು ದೀರ್ಘವಾಗಿ ಸುಮಾರು ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಈ ಒಂದು ರಾಜ್ಯ. ಇದಕ್ಕೆ ಮೈಸೂರು ಎನ್ನುವಂಥ ಹೆಸರನ್ನು ಪಡೆಯುತ್ತೆ, ಉದಯ ಆಗುತ್ತೆ. ನಂತರ ಭಾಷಾವಾರು ಪ್ರಾಂತ್ಯ ಆಗುತ್ತೆ. ಫಜಲ್ ಆಯೋಗದ ಶಿಫಾರಸಿನ ಮೇಲೆಗೆ 1956 ನವೆಂಬರ್ 1ರಂದು ಕರ್ನಾಟಕ ವಿಶಾಲ ಮೈಸೂರು ರಾಜ್ಯ ಭಾಷಾವಾರು ಪ್ರಾಂತ್ಯ ಆಗಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಸ್ನೇಹಿತರೆ. ಅದಾದಮೇಲೆ ಕನ್ನಡಿಗರ ಅಪೇಕ್ಷೆಯಂತೆ 1973ರಂದು ನವೆಂಬರ್ 1ಕ್ಕೆ ಈ ಮೈಸೂರು ರಾಜ್ಯಕ್ಕೆ ಮರುನಾಮಕರಣ ಮಾಡ್ತೀವಿ, ಕರ್ನಾಟಕ ಅಂತ ಮಾಡ್ತೀವಿ. ಬಹಳ ಪ್ರಾಚೀನ ಮಹಾಭಾರತದಲ್ಲೂ ಕೂಡ ಉಲ್ಲೇಖ ಇರುವಂತಹ ಈ ಒಂದು ಕರ್ನಾಟಕವನ್ನು ನಾವು 1973 ನವೆಂಬರ್ 1ಕ್ಕೆ ನಾವು ಆ ಒಂದು ಹೆಸರನ್ನು ಮರುನಾಮಕರಣ ಮಾಡ್ಕೊತೀವಿ ಸ್ನೇಹಿತರೆ. ಮೈಸೂರು ರಾಜ್ಯ ಮೊದಲಿಗೆ 1947ರಲ್ಲಿ 9 ಜಿಲ್ಲೆಗಳನ್ನು ಒಳಗೊಂಡಿತ್ತು. ಮೈಸೂರು, ಬೆಂಗಳೂರು, ಕೋಲಾರ, ಕಡೂರು, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಹಾಸನ, ಮಂಡ್ಯ, ಈ ರೀತಿ 9 ಜಿಲ್ಲೆಗಳನ್ನು ಒಳಗೊಂಡಂಥ ಮೈಸೂರು ರಾಜ್ಯ. ಸ್ನೇಹಿತರೆ, ಭೌಗೋಳಿಕವಾಗಿ ಕರ್ನಾಟಕದ ಸ್ಥಾನವನ್ನು ಒಮ್ಮೆ ನೋಡೋದಾದರೆ ಈಗ ಪ್ರಸ್ತುತ ಸ್ನೇಹಿತರೆ ಕರ್ನಾಟಕ 31 ಜಿಲ್ಲೆಗಳನ್ನು ಹೊಂದಿದೆ. ಆ್ಯಸ್ ಆಫ್ ನೌ ಅಂತಂದರೆ 31ನೇ ಜಿಲ್ಲೆಯಾಗಿ ಹಂಪಿಯ ಒಂದು ಪ್ರದೇಶವನ್ನು ವಿಜಯನಗರ ಅಂತ ಹೇಳಿ 31ನೇ ಜಿಲ್ಲೆಯಾಗಿ ಇತ್ತೀಚೆಗಷ್ಟೇ ವಿಧಾನಸಭೆಯಲ್ಲಿ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಹಾಗೆ 31ನೇ ಜಿಲ್ಲೆಯಾಗಿ ವಿಜಯನಗರ ಬರ್ತಾ ಇದೆ. ಪ್ರಸ್ತುತ 30 ಇದೆ, ಆದರೆ ಆ್ಯಸ್ ಆಫ್ ನೌ ಈಗ ಹೇಳೋದಾದರೆ 31 ಜಿಲ್ಲೆಗಳಿಗೆ ಒಪ್ಪಿಗೆ ಇರೋದರಿಂದ 31 ಜಿಲ್ಲೆಗಳು ಇರೋದಂತೂ ಈಗ. ಭಾರತದಲ್ಲಿ ಒಟ್ಟು 28 ನಾವು ರಾಜ್ಯಗಳನ್ನು ನೋಡ್ತೀವಲ್ಲ, ಅದರಲ್ಲಿ ಈ ಒಂದು ವಿಶಾಲ ಕರ್ನಾಟಕ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಕರ್ನಾಟಕವು 11 ಡಿಗ್ರಿ 31 ಮಿನಿಟ್ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ, ಉತ್ತರ ಅಕ್ಷಾಂಶದಲ್ಲೇ ಇದು ಕಂಡು ಬರುತ್ತೆ. 11 ಡಿಗ್ರಿ 31ರಿಂದ 18 ಡಿಗ್ರಿ 41 ಮಿನಿಟ್ವರೆಗೂ ಕೂಡ ವಿಸ್ತರಿಸಿದೆ ಉತ್ತರ ದಕ್ಷಿಣವಾಗಿ. ಹಾಗೆ 7 ಮಿನಿಟ್ 14 ಸೆಕೆಂಡಿಂದ 7 ಮಿನಿಟ್ 14 ಸೆಕೆಂಡಿಂದ
74 ಡಿಗ್ರಿ 12 ಮಿನಿಟ್ ಪೂರ್ವ ರೇಖಾಂಶದವರೆಗೂ ಕೂಡ ಇದು ವಿಸ್ತರಿಸಿದೆ. ಇದರ ವಿಶೇಷತೆ ಏನಂತ ಹೇಳಿದ್ರೆ ಸ್ನೇಹಿತರೆ, ಉತ್ತರದ ತುದಿ ಎಕ್ಸಾಮಲ್ಲಿ ಕೇಳ್ತಾರೆ. ಉತ್ತರದ ತುದಿ ಏನಿದೆ ಇಲ್ಲಿ ಅಂತಂದರೆ ಬೀದರ್ನ ಔರಾದ್ ಜಿಲ್ಲೆ ಉತ್ತರದಲ್ಲಿ ಕಾಣ್ತೀವಿ. ಔರಾದ್ನ ಮುಖೇಡ ಎನ್ನುವಂತಹ ಒಂದು ಪ್ರದೇಶ ಅತ್ಯಂತ ತುದಿಯಲ್ಲಿದೆ. ಬೀದರ್ನ ಔರಾದ್ನ ಮುಖೇಡ ಉತ್ತರದಲ್ಲಿದೆ. ದಕ್ಷಿಣದಲ್ಲಿ ನಾವು ಏನು ಕಾಣ್ತೀವಿ ಅಂತಂದರೆ ಚಾಮರಾಜನಗರ ಇದೆ. ಇದೊಂದು ನದಿ ಹರಿಯುತ್ತೆ ಸ್ನೇಹಿತರೆ ಇಲ್ಲಿ. ಹಾಗಾಗಿ ಯಾವ ನದಿ ಇಲ್ಲಿ ಅಂತಂದರೆ ಮೋಯಾರ್ ನದಿ. ಕರ್ನಾಟಕದ ಉತ್ತರದ ಗಡಿ ಬೀದರ್ ಜಿಲ್ಲೆಯ ಔರಾದ್ನ ಮುಖೇಡ, ದಕ್ಷಿಣದಲ್ಲಿ ಚಾಮರಾಜನಗರದ ಮೋಯಾರ್ ನದಿ. ಪೂರ್ವದಲ್ಲಿ ಸ್ನೇಹಿತರೆ, ಪೂರ್ವದ ತುದಿ ಯಾವುದು ಅಂತಂದರೆ ಕೋಲಾರದ ಮುಳಬಾಗಿಲು. ಹಾಗೆ ಪಶ್ಚಿಮದ ತುದಿ ಯಾವುದು ಅಂತಂದರೆ ಇದು ಕಾರವಾರ. ಹಾಗೆ ಗೋವಾ ಮತ್ತು ಕಾರವಾರ ನಡುವೆ ಅಂಜು ದ್ವೀಪಗಳನ್ನು ಕಾಣ್ತೀವಿ. ಇದಿನ್ನೂ ವಿವಾದಿತವಾಗಿದೆ. ಅಂಜು ದ್ವೀಪಗಳು ಗೋವಾಕ್ಕೆ ಸೇರಿದರೂ ಕೂಡ ಕರ್ನಾಟಕ ಕ್ಲೈಮ್ ಮಾಡುತ್ತೆ. ಕಾರವಾರ ನಮ್ಮ ಒಂದು ಪಶ್ಚಿಮದ ತುದಿ, ಉತ್ತರ ಕನ್ನಡ ಜಿಲ್ಲೆ ಕಾರವಾರ. ಉತ್ತರ ಕನ್ನಡ ಬೀದರು, ಚಾಮರಾಜನಗರ, ಕೋಲಾರ, ಅಲ್ಲಿ ಪ್ರಮುಖವಾಗಿ ಕಾರವಾರ, ಔರಾದ್, ಮುಳಬಾಗಿಲು, ಮೋಯಾರ್ ನದಿ, ಇದಿಷ್ಟು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಉತ್ತರದಿಂದ ದಕ್ಷಿಣವಾಗಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ 750 ಕಿಲೋಮೀಟರ್. ಇದು ಕೂಡ ಎಕ್ಸಾಂಪಲ್ ಕೇಳಿದರೆ ಕರ್ನಾಟಕ ಉತ್ತರದಿಂದ ದಕ್ಷಿಣವಾಗಿ ಎಷ್ಟು ವಿಸ್ತೀರ್ಣ ಹೊಂದಿದೆ ಅಂತಂದರೆ 750 ಕಿಲೋಮೀಟರಷ್ಟು ವಿಸ್ತೀರ್ಣ ಹೊಂದಿರುತ್ತೆ. ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಹೀಗೆ ಅಳತೆ ಮಾಡ್ತಾ ಇರೋದನ್ನು, ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಮೀಟರ್ ಉದ್ದ ಇದೆ, ಎಷ್ಟು ಕಿಲೋಮೀಟರ್ ಇದೆ ಅಂದರೆ 400 ಕಿಲೋಮೀಟರ್ ಪಶ್ಚಿಮದಿಂದ ಪೂರ್ವಕ್ಕೆ ಇದೆ ಸ್ನೇಹಿತರೆ. 750 ಉತ್ತರದಿಂದ ದಕ್ಷಿಣಕ್ಕೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್ ಅಂದರೆ 1,91,791 ಚದುರ ಕಿಲೋಮೀಟರ್ ಇದೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ. ನೋಡಿ, ಕರ್ನಾಟಕದ ಪಶ್ಚಿಮದಲ್ಲಿ ಏನಿದೆ ಅಂತಂದರೆ ಅರಬ್ಬಿ ಸಮುದ್ರ ಇದೆ. ಪೂರ್ವದಲ್ಲಿ ನಾವು ತೆಲಂಗಾಣ ಮತ್ತು ಆಂಧ್ರವನ್ನು ಕಾಣ್ತೀವಿ. ಉತ್ತರದಲ್ಲಿ ನಮಗೆ ಮಹಾರಾಷ್ಟ್ರ ಕಾಣುತ್ತೆ. ವಾಯುವ್ಯದಲ್ಲಿ ನಮಗೆ ಗೋವಾ ಇದೆ ಸ್ನೇಹಿತರೆ. ಈಶಾನ್ಯದಲ್ಲಿ ನಮಗೆ ತೆಲಂಗಾಣ ಇದೆ. ವಾಯುವ್ಯದಲ್ಲಿ ಗೋವಾ ಇದೆ. ಹಾಗೆ ಆಂಧ್ರ ಕೂಡ ನಮಗೆ ಇಲ್ಲಿ ಪೂರ್ವದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನಮಗೆ ನೈಋತ್ಯದಲ್ಲಿ ಸ್ನೇಹಿತರೆ ಕೇರಳ ಕಂಡುಬರುತ್ತೆ. ನೈಋತ್ಯದಲ್ಲಿ ಕೇರಳ ಇದೆ. ಆಗ್ನೇಯದಲ್ಲಿ ತಮಿಳುನಾಡು ಇದೆ. ನೋಡಿ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ, ಗೋವಾ, ಮಹಾರಾಷ್ಟ್ರ, ಇದಿಷ್ಟು ಕರ್ನಾಟಕದ ಸುತ್ತುವರೆದಂತಹ 6 ರಾಜ್ಯಗಳು. ನೆನಪಿರಲಿ, ಇದರ ವಿಸ್ತೀರ್ಣ ಇಂಪಾರ್ಟೆಂಟು. ಇಡೀ ದೇಶದಲ್ಲೇ ಭಾರತ ಎಷ್ಟನೇ ದೊಡ್ಡ ರಾಜ್ಯ ಅಂತಂದರೆ ಸ್ನೇಹಿತರೆ 5ನೇ ದೊಡ್ಡ ರಾಜ್ಯ ಆಗಿದೆ. ಈ ಹಿಂದೆ 6ನೇ ದೊಡ್ಡ ರಾಜ್ಯ ಆಗಿತ್ತು. ಆದರೆ ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಕರ್ನಾಟಕ 5ನೇ ದೊಡ್ಡ ರಾಜ್ಯ ಆಗಿದೆ. ಇದು ಇಂಪಾರ್ಟೆಂಟ್, ಸೂಪರ್ ಡೂಪರ್ ಹಿಟ್ GK ಕ್ವಶನ್ ಆಗಿರುತ್ತೆ ಸ್ನೇಹಿತರೆ. ಒಟ್ಟಾರೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು 5.83% ಆಗಿರುತ್ತೆ. ಪ್ರಸ್ತುತ 31 ಜಿಲ್ಲೆ, 225 ತಾಲೂಕು. ಪ್ರಸ್ತುತ 31 ಜಿಲ್ಲೆ, 225 ತಾಲೂಕು. ಹಾಗೆ 347 ನಗರಗಳು, 747 ಹೋಬಳಿಗಳು, 11 ಮಹಾನಗರ ಪಾಲಿಕೆಗಳು, 1 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಒಟ್ಟಾರೆಯಾಗಿ ಅದರಲ್ಲಿ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಅದ್ರ ಬಗ್ಗೆ ಎಲ್ಲ ನಾವು ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮುಂದಿನ ಒಂದು ಇದರಲ್ಲಿ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಆ ಒಂದು ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ಇಲ್ಲೇ ಕ್ಲಾರಿಟಿಯಾಗಿ ಹೇಳಿಬಿಡ್ತೀನಿ, ಮತ್ತೆ ಪದೇ ಹೇಳೋದು ಬೇಡ. ನೋಡಿ, ನಮ್ಮಲ್ಲಿ ಒಟ್ಟು 11 ಮಹಾನಗರ ಪಾಲಿಕೆಗಳಿದೆ. ಅದರಲ್ಲಿ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಹುಬ್ಬಳ್ಳಿ ಧಾರವಾಡ, ಇನ್ನೊಂದು ಮಂಗಳೂರು, ಇನ್ನೊಂದು ಮೈಸೂರು,
ಇನ್ನೊಂದು ಬೆಳಗಾವಿ, ಇನ್ನೊಂದು ಕಲಬುರಗಿ, ಇನ್ನೊಂದು ಬಳ್ಳಾರಿ, ಮತ್ತೊಂದು ದಾವಣಗೆರೆ, 9ನೇದು ತುಮಕೂರು, 10ನೇದು ವಿಜಯಪುರ, ತೀರಾ ರೀಸೆಂಟಾಗಿ 11ನೇದು ಶಿವಮೊಗ್ಗ. ಸ್ನೇಹಿತರೆ, ಒಟ್ಟು 11 ನಮ್ಮಲ್ಲಿ ಮಹಾನಗರ ಪಾಲಿಕೆ ಇದೆ. ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಮಂಗಳೂರು ಮಹಾನಗರ ಪಾಲಿಕೆ, ಮೈಸೂರು ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ, ಕಲಬುರಗಿ ಮಹಾನಗರ ಪಾಲಿಕೆ, ಬಳ್ಳಾರಿ ಮಹಾನಗರ ಪಾಲಿಕೆ, ನೆಕ್ಸ್ಟು ದಾವಣಗೆರೆ ಮಹಾನಗರ ಪಾಲಿಕೆ, ತುಮಕೂರು ಮಹಾನಗರ ಪಾಲಿಕೆ, ವಿಜಯಪುರ ಮಹಾನಗರ ಪಾಲಿಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆ. ಒಟ್ಟು 11 ಮಹಾನಗರ ಪಾಲಿಕೆ ಇದೆ. 6021 ಗ್ರಾಮ ಪಂಚಾಯಿತಿಗಳಿದೆ. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಮೇ 10ನೇ ತಾರೀಕು 1993ಕ್ಕೆ ಜಾರಿಗೆ ಬರುತ್ತೆ. ಪಂಚಾಯತ್ ರಾಜ್ ಕಾಯ್ದೆ ಕರ್ನಾಟಕದಲ್ಲಿ. ಆಸ್ ಆಫ್ ನೌ ನಮ್ಮಲ್ಲಿ 6021 ಗ್ರಾಮ ಪಂಚಾಯಿತಿ, 225 ತಾಲೂಕುಗಳಿದೆ. 49 ಹೊಸ ತಾಲೂಕು ಸೇರ್ಪಡೆಗೊಂಡಾದ್ಮೇಲೆ ಹೇಳ್ತಾ ಇರೋದು ನಾನು. ನಗರ ಸ್ಥಳೀಯ ಸಂಸ್ಥೆಗಳು, ನಗರ ಪಾಲಿಕೆಗಳು ಎಷ್ಟಿದೆ ಅಂತಂದರೆ 281 ಮುನ್ಸಿಪಾಲ್ ಅಂತ ಹೇಳ್ತೀವಿ, ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿದೆ. ಒಟ್ಟು ಕರ್ನಾಟಕದಲ್ಲಿ 29,340 ಹಳ್ಳಿಗಳಿದೆ. ಕರ್ನಾಟಕದ ವಿಸ್ತೀರ್ಣ ಬಗ್ಗೆ ಮಾತಾಡ್ತಾ ಇದ್ವಲ್ಲ ನಾವು. ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಅಂತಂದರೆ ಫಸ್ಟು ನೀವು ಹೇಳಬೇಕಾಗಿದ್ದು ಬೆಳಗಾವಿ, 2ನೇದು ನೀವು ಹೇಳಬೇಕಾಗಿದ್ದು ಕಲಬುರಗಿ, 3ನೇದು ನೀವು ಹೇಳಬೇಕಾಗಿದ್ದು ತುಮಕೂರು, 4ನೇದು ನೀವು ಹೇಳಬೇಕಾಗಿದ್ದು ವಿಜಯಪುರ. ಆರ್ಡರ್ ವೈಸೇ ನೋಡ್ಬೇಕು ನೀವು ಇದನ್ನೆಲ್ಲ. 5ನೇದು ಉತ್ತರ ಕನ್ನಡ. ನೋಡಿ, ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ. ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ. BKTVU ಇದನ್ನು ನೆನ್ಪಿಟ್ಕೊಳ್ಳಿ. ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ. ಇದು ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆಗಳು. ಹಾಗೆ ಚಿಕ್ಕ ಜಿಲ್ಲೆಗಳು ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. ಇದು ಚಿಕ್ಕ ಜಿಲ್ಲೆಗಳು. ಮೊದಲನೇದು ಬೆಂಗಳೂರು ನಗರ ಸ್ನೇಹಿತರೆ, 2ನೇದು ಕಲಬುರಗಿ, 3ನೇದು ಬೆಂಗಳೂರು ಗ್ರಾಮ, 3ನೇದು ರಾಮನಗರ, 4ನೇದು ಕೋಲಾರ, 5ನೇದು ಕೊಡಗು. ಕೊಡಗು ಅಂತ ಫಸ್ಟೇ ಹಾಕೋಕ್ಕೆ ಹೋಗ್ಬೇಡಿ. ಕೊಡಗು 5ನೇದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ 2nd, ರಾಮನಗರ 3rd, ಕೋಲಾರ 4th, 5ನೇದು ಕೊಡಗು. ಇದು ಚಿಕ್ಕ ರಾಜ್ಯಗಳು ವಿಸ್ತೀರ್ಣದಲ್ಲಿ. ಅತಿ ಚಿಕ್ಕ ಜಿಲ್ಲೆ ಅಂದರೆ ಬೆಂಗಳೂರು ನಗರ. ಅತಿ ದೊಡ್ಡ ಜಿಲ್ಲೆ ಅಂತಂದರೆ ಬೆಳಗಾವಿ. ಕಂದಾಯವನ್ನು ಆಧರಿಸಿ ಕರ್ನಾಟಕವನ್ನು 4 ಆಡಳಿತ ವಿಭಾಗಗಳಾಗಿ ನಾವು ವಿಂಗಡಿಸಿದ್ದೀವಿ. ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಅದು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. 4 ಕಂದಾಯ ವಿಭಾಗಗಳಿದೆ ನೋಡಿ. 11 ಮಹಾನಗರ ಪಾಲಿಕೆಗಳು, 4 ಕಂದಾಯ ವಿಭಾಗಗಳು ಇಂಪಾರ್ಟೆಂಟು. ಬೆಂಗಳೂರು ಕಂದಾಯ ವಿಭಾಗ, ಮೈಸೂರು, ಬೆಳಗಾವಿ, ಕಲಬುರಗಿ. ನೋಡಿ, ಇದರಲ್ಲಿ ಯಾವ್ಯಾವ ಊರು ಬರುತ್ತೆ ಅನ್ನೋದು ನಿಮ್ಮ ಜಿಲ್ಲೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಜಿಲ್ಲೆ ಈ ಒಂದು 4 ಕಂದಾಯ ವಿಭಾಗದಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ಕೊಳ್ಳಿ. ಬೆಂಗಳೂರಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ. ಬೆಂಗಳೂರು 2 ಬರುತ್ತೆ, ನಗರ, ಬೆಂಗಳೂರು ಗ್ರಾಮಾಂತರ. ಹಾಗೆ ಕೋಲಾರ ಬರುತ್ತೆ, ರಾಮನಗರ ಬರುತ್ತೆ, ಚಿಕ್ಕಬಳ್ಳಾಪುರ ಬರುತ್ತೆ, ತುಮಕೂರು ಬರುತ್ತೆ, ಚಿತ್ರದುರ್ಗ ಬರುತ್ತೆ, ಶಿವಮೊಗ್ಗ ಬರುತ್ತೆ, ದಾವಣಗೆರೆ ಬರುತ್ತೆ.
ಹಾಗೆ ಮೈಸೂರು ಕಂದಾಯ ವಿಭಾಗದಲ್ಲಿ ಮೈಸೂರು ಬರುತ್ತೆ, ಮಂಡ್ಯ, ನೆಕ್ಸ್ಟ್ ಚಾಮರಾಜನಗರ, ಹಾಸನ ಬರುತ್ತೆ, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಬೆಳಗಾವಿಯಲ್ಲಿ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ, ನೆಕ್ಸ್ಟು ವಿಜಯಪುರ, ಬಾಗಲಕೋಟೆ, ಹಾವೇರಿ, ಉತ್ತರ ಕನ್ನಡ ಬರೋದು ಬೆಳಗಾವಿ, ಕಲಬುರಗಿ, ನೆಕ್ಸ್ಟು ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ. ನೋಡಿ, ಇದಿಷ್ಟು 4 ಕಂದಾಯ ವಿಭಾಗಗಳಲ್ಲಿ ಬರುವಂತಹ ಜಿಲ್ಲೆಗಳು. ಕೇಂದ್ರ ಸರ್ಕಾರದಿಂದ ವಿಶೇಷ ಸ್ಥಾನಮಾನ ಪಡೆದಂತಹ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳಿದೆ ಸ್ನೇಹಿತರೆ, ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದನ್ನು 371 ಜೆ ವಿಧಿಯಲ್ಲಿ ಸ್ಪೆಷಲ್ ಸ್ಟೇಟಸ್ ಸಿಕ್ಕಿದೆ. ಸಂವಿಧಾನದಲ್ಲಿ 371 ಜೆ ವಿಧಿಯಲ್ಲಿ ಇದಕ್ಕೆ ವಿಶೇಷವಾದಂಥ ಸ್ಥಾನವನ್ನು, ಇದನ್ನು ಕಲ್ಯಾಣ ಕರ್ನಾಟಕ ಅಂತ ನಾವು ರೂಢಿಗತವಾಗಿ ಕರಿತಾ ಇದ್ದೀವಿ. ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಅಂತ ಕರಿತಾ, ಇದನ್ನು ಕಲ್ಯಾಣ ಕರ್ನಾಟಕ ಅಂತ ಕರಿಬೇಕು ಅಂತ. ಇದರ ಒಂದು ಜಿಲ್ಲೆಗಳು ತುಂಬ ಇಂಪಾರ್ಟೆಂಟ್ ಆಗತ್ತೆ. ಬೀದರ್ ನೋಡಿ, ಬೀದರ್, ಹಾಗೆ ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಇನ್ನೊಂದು ಪ್ರಮುಖವಾಗಿ ಆಯ್ತಲ್ಲ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ. ಬೀದರ್, ಬಳ್ಳಾರಿ, ಕಲಬುರಗಿ, ರಾಯಚೂರು, ಯಾದಗಿರಿ. ಬೀದರ್, ಬಳ್ಳಾರಿ, ಕಲಬುರಗಿ, ಕೊಪ್ಪಳ. ನೋಡಿ, 2B 2K RY, 2B 2K RY ನೆನ್ಪಿಟ್ಕೊಳ್ಳಿ. 2B 2K RY. BB ಅಂದರೆ ಬೀದರು, ಬಳ್ಳಾರಿ, KK ಅಂದರೆ ಕಲಬುರಗಿ, ಕೊಪ್ಪಳ, R ಅಂದರೆ ರಾಯಚೂರು, Y ಅಂದರೆ ಯಾದಗಿರಿ. ತುಂಬ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ ಅವಾಗ, ಹಾಗಾಗಿ ನೀವು ನೆನ್ಪಿಟ್ಕೊಳ್ಬೇಕು. 2011 ಜನಗಣತಿ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂತ ಅಂದರೆ 6.11, 6.11 ಕೋಟಿ ಕರ್ನಾಟಕದ ಜನಸಂಖ್ಯೆ 2011 ಜನಗಣತಿಯಂತೆ. ಈ ಜನಸಂಖ್ಯೆಯಲ್ಲಿ 8ನೇ ಅತಿ ದೊಡ್ಡ ರಾಜ್ಯ ಅಂತ ಕರೆಸ್ಕೊಂತು. ಆ ಸಂದರ್ಭದಲ್ಲಿ ನೋಡಿ, ಈ ಒಂದು ಜನಗಣತಿ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕರ್ನಾಟಕದ ಜನಸಾಂದ್ರತೆ ಅತಿ ಹೆಚ್ಚಿರೋದು ಬೆಂಗಳೂರಲ್ಲಿ. ಜನಸಾಂದ್ರತೆ ಅತಿ ಹೆಚ್ಚಿದೆ. ಟೋಟಲ್ 390 ಪ್ರತಿ ಚದುರ ಕಿಲೋಮೀಟರ್ಗೆ 319 ಜನಸಾಂದ್ರತೆ ಇದೆ. ಕರ್ನಾಟಕದ ಲಿಂಗಾನುಪಾತ ಎಷ್ಟು ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ರೇಷದಲ್ಲಿ ಹೇಳೋದು 1000ಕ್ಕೆ 968 ಕರ್ನಾಟಕದಲ್ಲಿ. ಅತಿ ಹೆಚ್ಚು ಲಿಂಗಾನುಪಾತ ಇರೋದು ಉಡುಪಿಯಲ್ಲಿ ಇದೆ. ಉಡುಪಿಯಲ್ಲಿ 1000 ಪುರುಷರಿಗೆ 1093 ಮಹಿಳೆಯರಿದ್ದಾರೆ. ಉಡುಪಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ. ಅತಿ ಕಡಿಮೆ ಲಿಂಗಾನುಪಾತ ಯಾವುದು ಅಂತಂದರೆ ಬೆಂಗಳೂರು ನಗರ. 1000 ಪುರುಷರಿಗೆ 908 ಮಹಿಳೆಯರಿದ್ದಾರೆ. ಅತಿ ಹೆಚ್ಚು ಲಿಂಗಾನುಪಾತ ಉಡುಪಿ, ಕಡಿಮೆ ಬೆಂಗಳೂರು ನಗರ. ಲಿಂಗಾನುಪಾತ ಕರ್ನಾಟಕ ರಾಜ್ಯದ ಎಷ್ಟಿದೆ ಅಂತಂದರೆ 1000ಕ್ಕೆ 968 ಮಹಿಳೆಯರು. ಇದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸಾಕ್ಷರತೆ ಪ್ರಮಾಣ ಕೂಡ ಇಂಪಾರ್ಟೆಂಟು. 75.36% ಸಾಕ್ಷರತೆ ಪ್ರಮಾಣ ಆಗಿರುತ್ತೆ. ಅತಿ ಹೆಚ್ಚು ಸಾಕ್ಷರತೆ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 88.62% ಇದೆ. ಅತಿ ಕಡಿಮೆ ಸಾಕ್ಷರತೆ ಇರೋದು ಯಾದಗಿರಿಯಲ್ಲಿ 52.36%. ಇದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ನೀವು ಇದಿಷ್ಟು ಮಾಹಿತಿಯನ್ನು ಪಾಯಿಂಟ್ಔಟ್ ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಪದೇ. ಭೂಸ್ವರೂಪಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಕರ್ನಾಟಕದ ಭೂಸ್ವರೂಪವನ್ನು ನಾವು 3 ರೀತಿಯಾಗಿ ವಿಂಗಡಣೆ ಮಾಡಿದ್ದೀವಿ. ಕರಾವಳಿ ಪ್ರದೇಶಗಳು, ಪಶ್ಚಿಮ ಘಟ್ಟಗಳು, ಮೈದಾನಗಳು ಅಂತ ಹೇಳಿ ಒಂದೊಂದಾಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಕರಾವಳಿ ಪ್ರದೇಶಗಳು. ಕರ್ನಾಟಕದ ಕರಾವಳಿ ಅತ್ಯಂತ ಸಂಪತ್ಭರಿತವಾದಂಥ ಕರಾವಳಿ. ಬಹಳಷ್ಟು ಪ್ರಾಚೀನ ಇತಿಹಾಸದಿಂದಲೂ ಕೂಡ ಕರ್ನಾಟಕದ ಕರಾವಳಿ ಮೇಲೆ ಹಿಡಿತ ಸಾಧಿಸಲು ಹಲವಾರು ಸಾಮ್ರಾಜ್ಯಗಳು ಕಾದು ಕುಳಿತಾ ಇತ್ತು. ಒಟ್ಟು ನಮ್ಮ ಕರಾವಳಿಯ ಉದ್ದ 320 ಕಿಲೋಮೀಟರ್.
ಉತ್ತರದಲ್ಲಿ 13 ಕಿಲೋಮೀಟರ್, ದಕ್ಷಿಣದಲ್ಲಿ 50ರಿಂದ 60 ಕಿಲೋಮೀಟರ್ ನಾವೊಂದು ಕರಾವಳಿ ಒಂದು ಬ್ರಾಡನ್ನು ನಾವು ಕಾಣ್ತಾ ಹೋಗ್ತೀವಿ, ಎಷ್ಟು ಅಗಲ ಇದೆ ಅಂತ ಹೇಳಿ. ಸಮುದ್ರ ಮಟ್ಟಕ್ಕಿಂತ 200 ಮೀಟರಷ್ಟು ಎತ್ತರದಲ್ಲಿ ಈ ದಕ್ಷಿಣ ಭಾರತದಲ್ಲೇ ನಾವು ಕರ್ನಾಟಕವನ್ನು ಸಮುದ್ರ ಮಟ್ಟದಕ್ಕಿಂತ ಎತ್ತರದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಒಟ್ಟು 3 ಜಿಲ್ಲೆಗಳನ್ನು ಹೊಂದಿದೆ ಕರ್ನಾಟಕದ ಕರಾವಳಿ. ಉತ್ತರದಲ್ಲಿ ನಾವು ಉತ್ತರ ಕನ್ನಡ ಅಂತ, ಇದು ಕೆನರಾ ಅಂತಲೇ ಫೇಮಸ್ ಸ್ನೇಹಿತರೆ. ಉತ್ತರದಲ್ಲಿ ಉತ್ತರ ಕನ್ನಡ, ದಕ್ಷಿಣದಲ್ಲಿ ದಕ್ಷಿಣ ಕನ್ನಡ, ಮಧ್ಯದಲ್ಲಿ ನಾವು ಉಡುಪಿಯನ್ನು ಕಾಣ್ತೀವಿ. ಒಟ್ಟು 3 ಜಿಲ್ಲೆಗಳು UK, DK, ಉಡುಪಿ ಕರಾವಳಿ ಜಿಲ್ಲೆಗಳು ಅಂತ ಹೇಳ್ತೀವಿ. ಈ ಒಂದು ಕರಾವಳಿ ತೀರವನ್ನು ನಾವು ಸ್ಥಳೀಯವಾಗಿ ಮ್ಯಾಕರಲ್ ಅಂತ ಕರಿತೀವಿ. ಮ್ಯಾಕರಲ್ ಅಂತ ಅಂದರೆ ಬಂಗುಡೆ ಅಂತ ಅರ್ಥ. ಬಂಗುಡೆ ಅತಿ ಹೆಚ್ಚು ಇಲ್ಲಿ ಬಲೆಗೆ ಬೀಳೋದ್ರಿಂದ ಇದನ್ನು ಬಂಗುಡೆ ತೀರ ಅಂತಲೇ ಕರೀತಾರೆ. ಇದನ್ನು ಕೆನರಾ ತೀರ ಅಂತಲೂ ಕರೀತಾರೆ. ಕನ್ನಡ ಇರುವಂಥದ್ದನ್ನು ಬ್ರಿಟಿಷರು ಕೆನರಾ ಅಂತ ಉಚ್ಚಾರಣೆ ಮಾಡಿ ಉತ್ತರ ಕೆನರಾ, ದಕ್ಷಿಣ ಕೆನರಾ ಅಂತ ಆಗಿ ಆ ಒಂದು ಸಂಪೂರ್ಣ ಪ್ರದೇಶವನ್ನು ಕೆನರಾ ಅಂತಲೇ ಕರೀತಾ ಇದ್ದರು ಬ್ರಿಟಿಷರು. ಇಲ್ಲಿ ಪ್ರಮುಖವಾದಂತಹ ಒಂದು ಬಂದರುಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮೊದಲನೇದು ಇಲ್ಲಿ ಕಾಣ್ತಾ ಇರುವಂಥ ದಕ್ಷಿಣ ಕನ್ನಡದಲ್ಲಿರುವಂಥ ನವಮಂಗಳೂರು. 1974 ಮೇ 4ರಂದು ನಾವು ಘೋಷಣೆಯಾದಂತೆ ದೇಶದ 9ನೇ ಪ್ರಮುಖ ಬಂದರಾಗಿ ಇದು ಸ್ಥಾಪನೆ ಆಗುತ್ತೆ. ಕರ್ನಾಟಕದ ಹೆಬ್ಬಾಗಿಲು ಅಂತಲೇ ಇದನ್ನು ಕರಿತೀವಿ ನಾವು ನವಮಂಗಳೂರನ್ನು. ಇಲ್ಲಿ ನಾವು ಕಾಫಿ, ಗ್ರಾನೈಟ್ ಶಿಲೆ, ಮ್ಯಾಕರಲ್ ತಳಿಯ ಮೀನುಗಳನ್ನು ಅಂದರೆ ಬಂಗುಡೆ ಮೀನನ್ನು ರಫ್ತು ಮಾಡೋದಕ್ಕೆ ಬಳಸ್ತೀವಿ. ನೆಕ್ಸ್ಟ್ ಅದರ ಮೇಲಿರುವಂತಹ ಭಟ್ಕಳ, ಇದು ಉತ್ತರ ಕನ್ನಡಕ್ಕೆ ಸೇರಿದೆ. ಶರಾಬಿ ನದಿಯ ದಂಡೆಯ ಮೇಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಕಾಣಿಸ್ತಾ ಹೋಗ್ತೀವಿ. ಇದನ್ನು ಅಭಿವೃದ್ಧಿಪಡಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟ್ ಹೊನ್ನಾವರ ಶರಾವತಿ ನದಿಯ ದಂಡೆಯ ಮೇಲಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2013ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಕರ್ನಾಟಕ ಸರ್ಕಾರವು ಹೊನ್ನಾವರ ಬಂದರನ್ನು ಅಭಿವೃದ್ಧಿಪಡಿಸುವಂತಹ ಯೋಜನೆಯನ್ನು ಪ್ರಕಟಿಸಿ ಇದನ್ನು ಅಭಿವೃದ್ಧಿಪಡಿಸಿರೋದ್ರಿಂದ ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳಿದರೆ ಹೊನ್ನಾವರ ಯಾವ ನದಿಯ ದಡದಲ್ಲಿದೆ ಅಂತ ಶರಾವತಿ ನದಿಯ ದಡ ಅಂತ ಹೇಳೋದನ್ನು ಮರಿಬೇಡಿ. ಕಾರವಾರ ಬಂದರು ಸುಂದರವಾದಂತಹ ಬಂದರು. ಇದು ಕರ್ನಾಟಕದ ಸುಂದರ ಬಂದರು ಅಂತಲೇ ಫೇಮಸ್ ಕಾರವಾರ ಬಂದರು. ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ದಡದ ಮೇಲಿದೆ. ಇದನ್ನು ರವೀಂದ್ರನಾಥ ಟ್ಯಾಗೂರ್ ಕರಾವಳಿ ತೀರ ಅಂತಲೇ ಕರೀತಾರೆ, ಬೀಚ್ ಅಂತ ಕರೀತಾರೆ. ರವೀಂದ್ರನಾಥ ಟ್ಯಾಗೂರ್ ಬೀಚ್ ಅಂತಲೇ ಫೇಮಸ್ ಇದು. ಇಲ್ಲಿ INS ಕದಂಬ ಅಂತ ನಮ್ಮ ಒಂದು ನೌಕಾನೆಲೆ ಕೂಡ ಇದೆ. ಇದನ್ನು ಸೀಬರ್ಡ್ ನೌಕಾನೆಲೆ ಅಂತ ಕರೀತಾರೆ. ಬೇಲಿಕೇರಿ ಅದು ಕೂಡ ಉತ್ತರ ಕನ್ನಡದಲ್ಲಿ ಫೇಮಸ್. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣ ರಫ್ತು ಮಾಡುವಂತಹ ಒಂದು ಬಂದರು ಅಂದರೆ ಅದು ಬೇಲಿಕೇರಿ. ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿತ್ತು. ಯಾಕೆ ಅಂತಂದರೆ ಇದು ಸಾಗರಮಾಲಾ ಪ್ರಾಜೆಕ್ಟಿಗೆ ಸೇರ್ಪಡೆ ಆಗುತ್ತೆ. ದೇಶದಲ್ಲಿ ಒಟ್ಟು 6 ಬಂದರನ್ನು ಸಾಗರಮಾಲಾ ಪ್ರಾಜೆಕ್ಟಿಗೆ ಸೇರ್ಪಡೆಗೊಳಿಸ್ತಾರೆ. ಕರ್ನಾಟಕದಿಂದ ಬೇಲಿಕೇರಿ, ಹಾಗೆ ಮಹಾರಾಷ್ಟ್ರದಿಂದ ವದವನ, ಹಾಗೆ ಪಶ್ಚಿಮ ಬಂಗಾಳದಿಂದ ಸಾಗರ್ ಐಲ್ಯಾಂಡ್. ಇದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು PSI PCಯಲ್ಲಿ ಕೇಳಿಬಿಟ್ಟಿದ್ದಾರೆ, FDL ಕೂಡ ಕೇಳಿದ್ದಾರೆ ಪಶ್ಚಿಮ ಬಂಗಾಳದ ಸಾಗರ್ ಐಲ್ಯಾಂಡ್ ಬಗ್ಗೆ. ನೆಕ್ಸ್ಟು ಒರಿಸ್ಸಾದ ಪಾರದೀಪಿನ ಹೊರವಲಯ. ನೆಕ್ಸ್ಟು ತಮಿಳುನಾಡಿನ ಸರ್ಕಾಜಿ. ನೆಕ್ಸ್ಟ್ ತಮಿಳುನಾಡಿನ ಇನ್ನೊಂದು 2 ಇದೆ. ತಮಿಳುನಾಡಿಂದು ಇನಿಯಂ, ಸರ್ಕಾಜಿ, ಇನಿಯಂ ತಮಿಳುನಾಡಿಂದು. ಒರಿಸ್ಸಾದು ಪಾರದೀಪಿನ ಹೊರವಲಯ, ಪಶ್ಚಿಮ ಬಂಗಾಳದ ಸಾಗರ್ ಐಲ್ಯಾಂಡ್, ಮಹಾರಾಷ್ಟ್ರದ್ದು ವದವನ, ಕರ್ನಾಟಕದ್ದು ಬೇಲಿಕೇರಿ. ಕರಾವಳಿ ಪ್ರಮುಖ ಬೆಳೆಗಳಲ್ಲಿ ಇಲ್ಲೇನು ಬೆಳೀತಾರೆ ಕರಾವಳಿಯಲ್ಲಿ ಅಂತಂದರೆ ತೆಂಗು, ಅಡಿಕೆ, ಗೋಡಂಬಿ. ಉಷ್ಣವಲಯದಲ್ಲಿ ಗೋಡಂಬಿ ಬೆಳೆಯೋದು ಅತಿ ಹೆಚ್ಚು ಕಾಣ್ತೀವಿ. ಭತ್ತ. ಹಾಗೆ ಇಲ್ಲಿ ಜನರು ಜೀವನವನ್ನು ನಡೆಸೋದಕ್ಕೆ ಮೀನುಗಾರಿಕೆ ಅಂದರೆ ಮೀನಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಅತಿ ಹೆಚ್ಚು ಕಾಣ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ದ್ವೀಪಗಳನ್ನು ಕೂಡ ಕಾಣ್ತೀವಿ. ಕಾರವಾರದ ಬಳಿ ನಾವೇನು ಕಾಣ್ತೀವಿ ಅಂದರೆ ಅಂಜು ದ್ವೀಪಗಳನ್ನು ಕಾಣ್ತೀವಿ. ಅಂಜು ದ್ವೀಪ ಕರ್ನಾಟಕದ ಸುಂದರವಾದ ದ್ವೀಪ ಆಗಿದೆ. ನೆಕ್ಸ್ಟ್ ದೇವಗಡ ಕಾಣ್ತೀವಿ ಅಲ್ಲೇ. ನೆಕ್ಸ್ಟ್ ಕರ್ಮಡ ಕಾಣ್ತೀವಿ, ಕಾಂಜಿಗುಡ್ಡ ಕಾಣ್ತೀವಿ. ಹೊನ್ನಾವರ ಬಳಿ ಒಂದು ದ್ವೀಪ ಇದೆ ಸ್ನೇಹಿತರೆ. ಹೊನ್ನಾವರದ ಬಳಿ ಬಸವರಾಯನ ದುರ್ಗ ಎನ್ನುವಂಥ ದ್ವೀಪವನ್ನು ಕಾಣ್ತೀವಿ. ಹೊನ್ನಾವರದ ಬಳಿ ಬಸವರಾಯನ ದುರ್ಗವನ್ನು ಕಾಣ್ತೀವಿ. ಇಲ್ಲೇ ಮಲ್ಪೆ, ಉಡುಪಿಯ ಮಲ್ಪೆ ಬಳಿ ಸೆಂಟ್ ಮೇರಿಸ್ ಇಲ್ಲಿ ಕಾಣ್ತೀವಿ. ಅತಿ ಹೆಚ್ಚು ತೆಂಗು ಬೆಳೆಯುವುದರಿಂದ ಇದನ್ನು ಕೊಕೊನಟ್ ಐಲ್ಯಾಂಡ್ ಅಂತ ಕರಿತೇವೆ. ನೀವು ಸೆಂಟ್ ಮೇರಿಸ್ ದ್ವೀಪವನ್ನು ನೋಡ್ಬೋದು. ಸೆಂಟ್ ಮೇರಿಸ್ ದ್ವೀಪದಲ್ಲಿ ಪ್ರವಾಸಿ ತಾಣ ಆಗಿದ್ದು ಬದಲಾಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಕೊಕೊನಟ್ ಟ್ರೀಗಳನ್ನು ಕಾಣೋದ್ರಿಂದ ಇದನ್ನು
ಕೋಕೋನಟ್ ಅಂದರೆ ಮಲ್ಪೆಯಿಂದ ನೋಡಿದಾಗ, ಆ ಮಲ್ಪೆಯ ಬೀಚಿಂದ ನೋಡಿದಾಗ ಇಲ್ಲಿ ಬಂದರು ಇದೆ. ಇಲ್ಲಿಂದ ವೀಕ್ಷಿಸಿದಾಗ ಬರೀ ಕೊಕೊನೆಟ್ ಟ್ರೀಗಳೇ ಕಾಣ್ತಾ ಹೋಗ್ತೀವಿ. ನೀವು ಇಲ್ಲಿಂದ ಸುಮಾರಷ್ಟು ಅಲ್ಲಿ ಪ್ರದೇಶಗಳು ಬರ್ತಾ ಹೋಗುತ್ತೆ. ಆ ಪ್ರದೇಶಗಳಲ್ಲೆಲ್ಲ ಸಂಚಾರ ಮಾಡಿದಾಗ ಅಲ್ಲಿ ಕಾಣ್ತಾ ಇರುತ್ತೆ ನಿಮಗೆ. ಅಲ್ಲಿ ಕಾಣಬೇಕು ಕೊಕೊನೆಟ್ ಕಾಣೋದ್ರಿಂದ ಅದನ್ನು ಕೊಕೊನೆಟ್ ಐಲ್ಯಾಂಡ್ ಅಂತಲೇ ಕರೀತಾರೆ. ಇಲ್ಲಿ ಒಬ್ಬ ಕ್ರಿಶ್ಚಿಯನ್ ಸಂತ ಹೋಗಿ ಕೂತಿ ಅಲ್ಲೇ ಅಸ್ತಂಗತನಾಗ್ತಾನೆ, ತೋನ್ಸೆ ಎನ್ನುವಂಥ ವ್ಯಕ್ತಿ. ಹಾಗೆ ಇದನ್ನು ತೋನ್ಸೆ ಪಾರ್ ಅಂತ ಕರೀತಾರೆ. ಎಕ್ಸಾಮಲ್ಲಿ ಕೇಳಿದರೆ ತೋನ್ಸೆ ಪಾರ್ ದ್ವೀಪ ಎಲ್ಲಿದೆ ಅಂತ, ಇದು ಮಲ್ಪೆ ಬಳಿ ಇದೆ. ಇದನ್ನು ಸೆಂಟ್ ಮೇರೀಸ್, ತೋನ್ಸೆ ಪಾರು, ಕೊಕೊನೆಟ್ ದ್ವೀಪ ಅಂತ ಕರೀತಾರೆ. ಕೆಲವೊಂದಿಷ್ಟು ಬೀಚ್ಗಳು ಕೂಡ ಹಾಗೆ ಇಲ್ಲಿ ನೀವು ನೋಡಿ, ಮುರುಡೇಶ್ವರ ಹತ್ರ ಇಲ್ಲೂ ಕೂಡ ನೀವು, ಗೋಕರ್ಣದ ಹತ್ರ ನೀವು ಅಲ್ಲೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಅಲ್ಲೂ ಕೂಡ ಪಿಜನ್ ಐಲ್ಯಾಂಡ್ ಅಂತ ಇದೆ, ಅದನ್ನು ಕೂಡ ಕಾಣ್ಬೋದು. ಗೋಕರ್ಣ ಬಳಿ ಓಮ್ ಬೀಚ್ ಇದೆ, ಅರ್ಧ ಚಂದ್ರಾಕೃತಿಯಲ್ಲಿ ಇರೋದು ವಿಶೇಷ. ಅಲ್ಲಿ ಮಲ್ಪೆ ಬೀಚ್ ಇದೆ, ತೆಕ್ಕಟ್ಟೆ ಇದೆ, ಸೋಮೇಶ್ವರ, ಸುರತ್ಕಲ್ಲು, ಬೈಂದೂರು, ಈ ರೀತಿ ಹಲವಾರು ಬೀಚ್ಗಳಿದೆ. ಕರ್ನಾಟಕದ ಪ್ರಸಿದ್ಧ ಬೀಚ್ಗಳು ಯಾವುದು ಅಂತ ಅಂದರೆ ಅದು ಓಮ್ ಬೀಚ್ ಕರ್ನಾಟಕದ್ದು. ಹಾಗೆ ಕೇರಳದು ದೇಶದ ಅತಿ ದೊಡ್ಡ ಬೀಚ್ ಅಂತ ಕರಿತೀವಿ, ಕೇರಳದು ಮರೀನಾ ಬೀಚ್. ಆಂಧ್ರ ಪ್ರದೇಶದಲ್ಲಿ ರಾಮಕೃಷ್ಣ ಬೀಚ್ ಫೇಮಸ್ಸು. ತಮಿಳ್ನಾಡಲ್ಲಿ ಗೋಲ್ಡನ್ ಬೀಚ್ ಇನ್ನೊಂದು ಫೇಮಸ್ ಇದೆ. ತಮಿಳ್ನಾಡಲ್ಲಿ ಇರೋದು ಮರೀನಾ ಬೀಚ್, ಅದು ಕೂಡ ಫೇಮಸ್ಸು. ಕೇರಳದಲ್ಲಿ ಮರಾರಿ ಬೀಚ್ ಅಂತ ಇದೆ, ಅದು ಒಂದು ಬೀಚ್ ಫೇಮಸ್ ಇದೆ. ಒಡಿಶಾದ ಚಂಡೀಪುರ್, ಅದು ಕೂಡ ವಿಶೇಷವಾದಂತಹ ಬೀಚ್, ಅದು ಕೂಡ ಫೇಮಸ್ಸು. ನೋಡಿ, ವಿಶೇಷ ಏನು ಅಂತಂದರೆ ಕರಾವಳಿ ಜಿಲ್ಲೆಯ ಬಗ್ಗೆ ತಿಳ್ಕೊಳೋದು ಕೂಡ ತುಂಬ ವಿಶೇಷಗಳು ನಾವು ಹೇಳ್ತಾನೆ ಹೋಗ್ಬೋದು. ಪಶ್ಚಿಮ ಘಟ್ಟಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ ಈಗ. ಕರ್ನಾಟಕದ ಭೂಸ್ವರೂಪ ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳ ವಿಭಾಗಗಳು ಕೂಡ ಹೊಂದಿರೋದು ವಿಶೇಷ. ಕರ್ನಾಟಕದ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳನ್ನು ನಾವು ಸಹ್ಯಾದ್ರಿ ಅಂತ ಕರಿತೀವಿ. ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ. ಸದಾ ಇಲ್ಲಿ ಮಳೆ ಆಗೋದ್ರಿಂದ ಕೆಲವೊಂದಿಷ್ಟು ಇಲ್ಲಿನ ಪ್ರದೇಶಗಳನ್ನು ನಾವು ಮಲೆನಾಡು ಅಂತ ಕರೆದಿದ್ದೀವಿ. ಮಳೆಯ ನಾಡು, ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಕರೆದಿದ್ದೀವಿ. ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟಗಳ ಉದ್ದ ಎಷ್ಟಿದೆ ಕರ್ನಾಟಕದಲ್ಲಿ ಅಂದರೆ ಸುಮಾರು 65 ಕಿಲೋಮೀಟರ್ ಇದೆ. ಕರ್ನಾಟಕದಲ್ಲಿ ನಾವು ಪಶ್ಚಿಮ ಘಟ್ಟಗಳನ್ನು ಕಾಣ್ತೀವಿ, ಪೂರ್ವ ಘಟ್ಟಗಳನ್ನು ಕಾಣ್ತೀವಿ. ಈ ರಾಜ್ಯದ ವಿಶೇಷ ಅದೇ. ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಮಾತ್ರ ಈ ವಿಶೇಷ ನಾವು ಕಾಣೋದಕ್ಕೆ ಸಿಗೋದು. ನೋಡಿ, ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಯಲ್ಲಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ಒಂದು ಶಿವಮೊಗ್ಗ, ಅತಿ ಹೆಚ್ಚು ಶಿವಮೊಗ್ಗದಲ್ಲಿ ನಾವು ಪಶ್ಚಿಮ ಘಟ್ಟ ಕಾಣ್ತೀವಿ. ನೆಕ್ಸ್ಟು ಚಿಕ್ಕಮಗಳೂರು, ನೆಕ್ಸ್ಟು ಹಾಸನ, ಅದಾದಮೇಲೆ ಕೊಡಗು. ಬೇರೆ ಏನು ಹಾಕಕ್ಕೆ ಹೋಗ್ಬೇಡಿ. ಚಿಕ್ಕಮಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು 4 ಜಿಲ್ಲೆ ಪಶ್ಚಿಮ ಘಟ್ಟ. ಒಟ್ಟು ಎಷ್ಟು ರಾಜ್ಯ ಅಂದರೆ 6 ರಾಜ್ಯ 4 ಜಿಲ್ಲೆ ನೆನ್ಪಿಟ್ಕೊಳ್ಳಿ. 6 ರಾಜ್ಯ ಅಂದರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ನೆನ್ಪಿಟ್ಕೋಬೋದಲ್ವಾ. 4 ಜಿಲ್ಲೆ ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಶಿವಮೊಗ್ಗದ ಹೇಳಿದರೆ ಶಿವಮೊಗ್ಗವನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಮಲೆನಾಡ ಹೆಬ್ಬಾಗಿಲು ಅಂತ ಕರಿತೀವಿ. ಮಲೆನಾಡ ಹೆಬ್ಬಾಗಿಲು ಯಾವುದು ಅಂತ ಹಲವಾರು ಕೇಳಿದ್ದಾರೆ. ಶಿವಮೊಗ್ಗದ ಬಗ್ಗೆ ಮತ್ತೆ ನಾವು ಜಿಲ್ಲಾವಾರು ಮತ್ತೆ ಅಧ್ಯಯನ ಮಾಡ್ತಾ ಹೋಗೋಣ. ಇಲ್ಲಿನ ಜಲಪಾತಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸುಮಾರಷ್ಟು ವಿಷಯಗಳು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಪಶ್ಚಿಮ ಘಟ್ಟಗಳಲ್ಲಿ ಪ್ರಮುಖವಾಗಿ ನಾವು ಸ್ನೇಹಿತರೆ ಅತ್ಯಂತ ಎತ್ತರದ ಶಿಖರಗಳನ್ನು ಕಾಣ್ತೀವಿ. ಶಿಖರ ಮತ್ತು ಅದರ ಎತ್ತರ ಇಂಪಾರ್ಟೆಂಟು, ಅದು ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಇಂಪಾರ್ಟೆಂಟು. ಅತಿ ದೊಡ್ಡ ಶಿಖರ ಯಾವುದು ಪಶ್ಚಿಮ ಘಟ್ಟಗಳಲ್ಲಿ? ಕರ್ನಾಟಕದ ಅತಿ ದೊಡ್ಡ ಶಿಖರ ಯಾವುದು ಅಂತ ಕೇಳಿದ್ರೆ ಒಂದೇ ಉತ್ತರ, ಅದು ಮುಳ್ಳಯ್ಯನಗಿರಿ. ಎಲ್ಲ ಎಕ್ಸಾಮಲ್ಲೂ ಕೇಳಿಬಿಟ್ಟಿದ್ದಾರೆ. ಎತ್ತರ ಕೇಳಿದರೆ 1913 ಮೀಟರ್. ಜಿಲ್ಲೆ ಚಿಕ್ಕಮಗಳೂರು. ನೆಕ್ಸ್ಟ್ ಅಲ್ಲೇ ಸಮೀಪದಲ್ಲಿ ಬಾಬಾ ಬುಡನ್ಗಿರಿ ಇದೆ, 1894 ಮೀಟರ್, ಇದು ಕೂಡ ಚಿಕ್ಕಮಗಳೂರು. ನೆಕ್ಸ್ಟು ಕುದುರೆಮುಖ, ಇದು ಕೂಡ 1892 ಮೀಟರ್, ಚಿಕ್ಕಮಗಳೂರು. ನೋಡಿ, ಇನ್ನೊಂದಿದೆ ದೇವಿರಮ್ಮನ ಬೆಟ್ಟ, ಇದು 1817 ಮೀಟರ್, ಇದು ಕೂಡ ಚಿಕ್ಕಮಗಳೂರು. ಟಾಪ್ 4 ಚಿಕ್ಕಮಗಳೂರಲ್ಲಿ ಕಾಣ್ತೀವಿ. ನೆಕ್ಸ್ಟು ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ ಶಿವಮೊಗ್ಗದಲ್ಲಿ, ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ.
ನೋಡಿ, ರುದ್ರ, ಪುಷ್ಪ, ಬ್ರಹ್ಮ ಅಂದರೆ ಕೊಡಗು. ಅದು ನೆಕ್ಸ್ಟ್ ಬರುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಟಾಪ್ 3 ಟಾಪ್ 4 ಅಷ್ಟೇ ಕೇಳೋದು. ಇದಾದಮೇಲೆ ಒಂದು ಎಕ್ಸಾಮಲ್ಲಿ ಡೈರೆಕ್ಟ್ ಕೊಡಚಾದ್ರಿ ಬಂದಿತ್ತು. ಕೊಡಚಾದ್ರಿ ನಿಮಗೆ ಕೆಳಗಡೆ ಬರುತ್ತೆ, ಅದನ್ನು ನೆನ್ಪಿಡಲಿ. ನೋಡಿ, 5ನೇದು, 6ನೇದು, 7ನೇದು, 8ನೇದು ಕೊಡಚಾದ್ರಿ ಶಿವಮೊಗ್ಗದಲ್ಲಿದೆ. ರುದ್ರಗಿರಿ, ಬ್ರಹ್ಮಗಿರಿ, ಪುಷ್ಪಗಿರಿ ಆದಮೇಲೆ ಕೊಡಚಾದ್ರಿ ಬರುತ್ತೆ. ಇದು ಶಿವಮೊಗ್ಗದಲ್ಲಿದೆ. ಸಾಕು, ಇಷ್ಟು ನೆನ್ಪಿಟ್ಕೊಂಡ್ರೆ. ನೋಡಿ, ಕರಾವಳಿ ಮೈದಾನ ಮತ್ತು ಪ್ರಸ್ಥಭೂಮಿಗಳ ನಡುವೆ, ಕರಾವಳಿ ಮೈದಾನ ಇದೆಲ್ಲ, ಇದು ಕರಾವಳಿ ಮೈದಾನ ಮತ್ತು ಪ್ರಸ್ಥಭೂಮಿ ನಡುವೆ ಸಂಪರ್ಕ ಮಾಡುತ್ತೆ. ಆ ಸಂಪರ್ಕ ಮಾಡುವಂತಹ ಕಣಿವೆಗಳನ್ನು ನಾವು ಘಾಟ್ಗಳು ಅಂತ ಕರಿತೀವಿ. ಹಾಗೆ ಘಾಟ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾವ ಎಕ್ಸಾಮ್ ಅಂತ ಇಲ್ಲ, ಎಲ್ಲ ಎಕ್ಸಾಮಲ್ಲೂ ಘಾಟ್ಗಳ ಬಗ್ಗೆ ಪ್ರಶ್ನೆ ಆಗಿದೆ ನೋಡಿ. ಹಾಗಾಗಿ ಘಾಟ್ಗಳಂತಂದರೆ ಏನು? ಕರಾವಳಿ ಮೈದಾನ ಮತ್ತು ಕರಾವಳಿ ಮತ್ತು ಮೈದಾನದ ನಡುವೆ ಪಶ್ಚಿಮ ಘಟ್ಟಗಳಲ್ಲಿ ಕಣಿವೆ ಇದೆ. ಆ ಕಣಿವೆಯನ್ನು ದಾಟಿದರೆ ನಮಗೆ ಸಂಪರ್ಕ ಸಿಗುತ್ತೆ. ಅದನ್ನು ಘಾಟ್ಗಳು ಅಂತ ಕರೆದಿದ್ದೀವಿ. ಘಾಟ್ಗಳು ಸಂಪರ್ಕ, ಅದು ಇಂಪಾರ್ಟೆಂಟ್ ಆಗುತ್ತೆ. ಚಾರ್ಮಡಿ ಘಾಟ್. ಚಾರ್ಮಡಿ ಘಾಟು ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಸಂಪರ್ಕ ಇದೆ ನೋಡಿ. ಮಂಗಳೂರು, ಚಿಕ್ಕಮಗಳೂರು ನಡುವೆ ಸಂಪರ್ಕ ಚಾರ್ಮಡಿ ಘಾಟ್. ಶಿರಾಡಿ ಘಾಟ್, ಇದು ಹಾಸನ, ಸಕಲೇಶಪುರ, ಮಂಗಳೂರು. ಶಿರಾಡಿ ಘಾಟ್. ನೆಕ್ಸ್ಟ್ ಆಗುಂಬೆ ಘಾಟ್, ಶಿವಮೊಗ್ಗ ಮತ್ತು ಉಡುಪಿ. ನೆಕ್ಸ್ಟ್ ಹುಲಿಕಲ್, ಶಿವಮೊಗ್ಗ, ಕುಂದಾಪುರ, ಕೊಲ್ಲೂರಿಗೆ ಸಂಪರ್ಕ ಕೊಡುತ್ತೆ. ಶಿವಮೊಗ್ಗ, ಕುಂದಾಪುರ, ಹುಲಿಕಲ್ ಅತಿ ಹೆಚ್ಚು ಮಳೆ ಬೀಳುವಂಥದ್ದು ವಾರ್ಷಿಕವಾಗಿ. ನೆಕ್ಸ್ಟು ಸಾಂಪಾಂಜೆ ಘಾಟ್, ದಕ್ಷಿಣ ಕನ್ನಡದ ಮಾಣಿಯಿಂದ ಮೈಸೂರಿಗೆ ಸಂಪರ್ಕ ಸಾಂಪಾಂಜೆ ಘಾಟ್. ನೆಕ್ಸ್ಟು ದೇವಿಮನೆ ಘಾಟ್, ಕುಮಟ, ಶಿರಸಿ. ನೆಕ್ಸ್ಟು ಬಿಸಿಲೆ ಘಾಟ್. ಬಿಸಿಲೆ ಘಾಟ್ ತುಂಬ ಫೇಮಸ್ ಇದೆ, ಅಂದರೆ ಅಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಫೇಮಸ್ಸು ನೋಡಿ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ, ಸಕಲೇಶಪುರ. ಸಕಲೇಶಪುರ ಇರೋದು ಹಾಸನದಲ್ಲಿ, ಕುಕ್ಕೆ ಸುಬ್ರಹ್ಮಣ್ಯ ಇರೋದು ದಕ್ಷಿಣ ಕನ್ನಡದಲ್ಲಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಕಣಿವೆ ಮಾರ್ಗದಲ್ಲಿ ಆನೆ ಕಾರಿಡಾರ್ ಯೋಜನೆಯನ್ನು ರೂಪಿಸಿರೋದು ವಿಶೇಷ ಆಗಿದೆ. ಬಿಸಿಲೆ ಘಾಟ್, ಬಿಸಿಲೆ ಅರಣ್ಯ ಫೇಮಸ್ ಇದೆ. ಹಾಗೆ ಬೆಳಗಾವಿ ಮತ್ತು ಪಣಜಿ, ಏನು ಗೋವಾದ ಹತ್ರ NH4 ನಾವು ಇನ್ನೊಂದು ಘಾಟ್ ಕಾಣ್ತೀವಿ, ಅದನ್ನು ಚೋರ್ಲಾ ಘಾಟ್ ಅಂತ ಕರಿತೀವಿ. ಚೋರ್ಲಾ ಘಾಟು ಬೆಳಗಾವಿ, ಪಣಜಿ. ಚೋರ್ಲಾ ಘಾಟ್ ಪ್ರಮುಖವಾದಂಥ ಘಾಟ್ಗಳು ಚಾರ್ಮಡಿ ಘಾಟು, ಶಿರಾಡಿ ಘಾಟು, ಆಗುಂಬೆ, ಹುಲಿಕಲ್ಲು, ಸಾಂಪಾಂಜೆ, ದೇವಿಮನೆ, ಬಿಸಿಲೆ, ಚೋರ್ಲಾ ಘಾಟ್ ಅಂತ ನೆನ್ಪಿಟ್ಕೊಳ್ಳಿ. 2012ರಲ್ಲಿ ಯುನೆಸ್ಕೋ ಏನು ಮಾಡುತ್ತೆ ಅಂತ ಅಂದರೆ, ಜುಲೈ 12ನೇ ತಾರೀಕು ವಿಶ್ವ ಪಾರಂಪರಿಕ ಪಟ್ಟಿಗಳ ತಾಣಕ್ಕೆ, ಅಂದರೆ ಇದೊಂದು ಬಯೋಡೈವರ್ಸಿಟಿ ರಿಸರ್ವ್ ಅಂತ, ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿ, ಮತ್ತು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳಿ ವೆಸ್ಟರ್ನ್ ಘಾಟ್ಸ್ ಆಯ್ಕೆ ಮಾಡುತ್ತೆ. ಯಾವಾಗಂದರೆ 2012ಕ್ಕೆ. ಪಶ್ಚಿಮ ಘಾಟ್ ಉಳಿವಿಗಾಗಿ 2 ವರದಿಗಳಿದೆ. ಒಂದು ಕಸ್ತೂರಿ ರಂಗನ್ ವರದಿ, ಇನ್ನೊಂದು ಮಾಧವ ಗಾಡ್ಗಿಲ್ ವರದಿ. ಇತ್ತೀಚೆಗಷ್ಟೇ ಇನ್ನೊಂದು ಸಮಿತಿಯನ್ನು ನೇಮಕ ಮಾಡಿದರು, ಚಂದ್ರಶೇಖರಯ್ಯ ಸಮಿತಿ, ಇತ್ತೀಚಿನ ಒಂದು ಸಮಿತಿ. ಇದಿಷ್ಟನ್ನು ನೋಡ್ತಾ ಹೋಗ್ಬೋದು ನೀವು. ಪ್ರಮುಖವಾಗಿ ಉತ್ತರದ ಮೈದಾನ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಮಾಹಿತಿಯನ್ನು ತಗೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಉತ್ತರದ ಮೈದಾನ ಯಾವ ಆಕಾರದಲ್ಲಿದೆ ಅಂತಂದರೆ, ಇದೊಂದು ತ್ರಿಕೋನ ಆಕಾರದಲ್ಲಿ ನಾವು ಉತ್ತರ ಮೈದಾನವನ್ನು ಕಾಣ್ತೀವಿ. ಅಂದರೆ ಒಟ್ಟು ನಮ್ಮ ಒಂದು ಮೈದಾನವನ್ನು ಕಾಣ್ತೀವಿ. ಒಟ್ಟು ಮೈದಾನ ಪ್ರದೇಶ ಪಶ್ಚಿಮ ಘಟ್ಟಗಳು ಭಾಗದಲ್ಲಿ ತ್ರಿಕೋನ ಆಕಾರದಲ್ಲಿ ಇದು ಕಾಣ್ತಾ ಹೋಗ್ತೀವಿ ನಾವು. ಮೈದಾನ ಉತ್ತರ ಭಾಗದಲ್ಲಿ ಸುಮಾರು 450ರಿಂದ 760 ಮೀಟರ್ ಮತ್ತು ದಕ್ಷಿಣ ಭಾಗದಲ್ಲಿ 900ರಿಂದ 1200 ಮೀಟರ್ ಇದು ಎತ್ತರದಲ್ಲಿ ಕಾಣ್ತಾ ಹೋಗ್ತೀವಿ.
ಕರ್ನಾಟಕದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ತುಂಗಭದ್ರೆ ನದಿಯು ಮೈದಾನದ ಉತ್ತರ ಮತ್ತು ದಕ್ಷಿಣ ಮೈದಾನ ಅಂತ ಇದು ಇದು ಡಿವೈಡ್ ಮಾಡ್ತಾ ಹೋಗುತ್ತೆ. ತುಂಗಭದ್ರಾ ನದಿ ನಾರ್ತ್ ಮತ್ತು ಸೌತ್ ಅಂತ ಡಿವೈಡ್ ಮಾಡುತ್ತೆ. ನಮ್ಮ ಕರ್ನಾಟಕದ ಮೈದಾನವನ್ನು 2 ಸಮಭಾಗವಾಗಿ ವಿಭಜಿಸುವಂತಹ ನದಿ ಯಾವುದು ಅಂತಂದರೆ ಅದು ತುಂಗಭದ್ರಾ ನದಿ. ಶಿವಮೊಗ್ಗದಲ್ಲಿ ಹುಟ್ಟಿ ಬಳ್ಳಾರಿಯಲ್ಲಿ ಇದಕ್ಕೆ ಅಣೆಕಟ್ಟನ್ನು ಹೊಸಪೇಟೆಯಲ್ಲಿ ಅಣೆಕಟ್ಟನ್ನು ಕಾಣ್ತೀವಿ. ಅದಾದಮೇಲೆ ಇದು ಪಶ್ಚಿಮ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಾ ಹೋಗುತ್ತೆ. ನೋಡಿ, ಪ್ರಮುಖವಾಗಿ ಉತ್ತರದ ಮೈದಾನವನ್ನು ನಾವೀಗ ಅಧ್ಯಯನ ಮಾಡೋಣ. ಇದು ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಗಳಿಂದ ಕೂಡಿರುತ್ತೆ. ಉತ್ತರ ಮೈದಾನ ಹತ್ತಿ ಬೆಳೆಗೆ ತುಂಬ ಫೇಮಸ್. ಕಪ್ಪು ಮಣ್ಣಿನಿಂದ ಕೂಡಿದೆ ಉತ್ತರದ ಮೈದಾನ. ಇಲ್ಲಿ ಪ್ರಮುಖವಾಗಿ ಕೃಷ್ಣಾ, ತುಂಗಭದ್ರಾ, ಭೀಮಾ ನದಿಗಳ ಜಲನಯನ ಪ್ರದೇಶವನ್ನು ನಾವು ಕಾಣ್ತಾ ಹೋಗ್ತೀವಿ. ಉತ್ತರ ಮೈದಾನದಲ್ಲಿ ವಿಜಯಪುರದಲ್ಲಿ 5 ನದಿಗಳನ್ನು ಹರಿತೀವಿ. ಇದು ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ವಿಜಯಪುರ ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಪಂಚ ನದಿಗಳ ನಾಡು ಅಂತ. ಇಲ್ಲಿ ಕಡಿಮೆ ಮಳೆ ಬೀಳೋದು, ವಿಜಯಪುರದಲ್ಲಿ ಕಡಿಮೆ ಮಳೆ ಬೀಳೋದ್ರಿಂದ ಇದನ್ನು ಕರ್ನಾಟಕದ ಜೈಸಲ್ಮೇಶ್ ಅಂತ ಕರೀತಾರೆ. ಕರ್ನಾಟಕದ ಜೈಸಲ್ಮೇಶ್ ಅಂತಲೂ ಕರೀತಾರೆ. ಕರ್ನಾಟಕದ ಪಂಜಾಬ್ ಅಂತಲೂ ಕರೀತಾರೆ. ಯಾವುದು 5 ನದಿ ವಿಜಯಪುರದಲ್ಲಿರೋದು ಅಂದರೆ ದೋಣಿ, ಎರಡನೇದು ಕೃಷ್ಣಾ ನದಿ, ಮೂರನೇದು ಘಟಪ್ರಭಾ, ನಾಲ್ಕನೇದು ಮಲಪ್ರಭಾ, 5ನೇದು ಭೀಮಾ. ನೋಡಿ, ಕೃಷ್ಣಾ ನದಿಯ ಉಪನದಿ ಎಲ್ಲ ಹರಿಯುತ್ತಲ್ಲಿ. ಭೀಮಾ ನದಿ, ಧೋಣಿ, ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ಭೀಮಾ ನದಿ. ಈ 5 ನದಿಗಳು ಪಂಚ ನದಿಗಳು ವಿಜಯಪುರದಲ್ಲಿ ಹರಿಯುತ್ತೆ. ಧೋಣಿ ನದಿಯ ವಿಶೇಷ ಅಂದರೆ ಇಲ್ಲಿ ಛಾಯಾ ಭಗವತಿ ಎನ್ನುವಂಥ ಜಲಪಾತ ಇದೆ, ಅದೇ ವಿಶೇಷ. ಕೃಷ್ಣಾ ನದಿಯಲ್ಲಿ ಜಲದುರ್ಗ ಜಲಪಾತವನ್ನು ಕಾಣ್ತೀವಿ. ಘಟಪ್ರಭಾದಲ್ಲಿ ಫೇಮಸ್ ಗೋಕಾಕ್, ಕರ್ನಾಟಕದ ನಯಾಗರ ಜಲಪಾತವನ್ನು ಬೆಳಗಾವಿಯಲ್ಲಿ ಕಾಣ್ತೀವಿ. ಮಲಪ್ರಭಾ ಇದಕ್ಕೊಂದು ಅಣೆಕಟ್ಟು ನವಿಲು ತೀರ್ಥ ಅಂತ ಕಟ್ಟಿದ್ದಾರೆ. ಮಲಪ್ರಭಾ ನವಿಲು ತೀರ್ಥವನ್ನು ಕಾಣ್ತೀವಿ. ಹಾಗೆ ನವಿಲು ತೀರ್ಥ ಕಂದರ ಕೂಡ ಕಾಣ್ತೀವಿ ಬೆಳಗಾವಿಯಲ್ಲಿ. ನೆಕ್ಸ್ಟ್ ಮಲಪ್ರಭಾ ನದಿಯ ದಂಡೆ ಮೇಲಿರುವ ನಗರಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು ಕೂಡ ನಾವು ಇಲ್ಲಿ ವಿಜಯಪುರದಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಭೀಮಾ ನದಿ. ಇಲ್ಲಿ ಉತ್ತರ ಮೈದಾನದಲ್ಲಿ ಜಿಲ್ಲೆಗಳು ಯಾವ್ದ್ಯಾವುದು ಅಂತ ಅಂದರೆ ಬೀದರ್, ವಿಜಯಪುರ, ಕಲಬುರಗಿ, ಗದಗ, ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ಕೊಪ್ಪಳ. ಬೀದರ್, ವಿಜಯಪುರ, ಕಲಬುರಗಿ, ಗದಗ, ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ಕೊಪ್ಪಳ. ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ ಅಂತ ಅಂದರೆ ಅದೇ ಮಲಪ್ರಭಾ ನದಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕರ್ನಾಟಕದ ನದಿ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಈ ದೋಣಿಯನ್ನು ನಾವು ಉಪ್ಪು ನೀರಿನ ನದಿ ಅಂತ ಕರಿತೀವಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳಿ ನಾವು ಗದಗಿನಲ್ಲಿರುವಂಥ ಕಪ್ಪತ್ತ ಗುಡ್ಡವನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರಿತೀವಿ. ನೋಡಿ, ಯಾದಗಿರಿಯ ಶಹಾಪುರದಲ್ಲಿ ನಾವು ಬುದ್ಧನ ಮಲಗಿರುವಂತಹ ಒಂದು ಬೆಟ್ಟವನ್ನು ಕಾಣ್ತೀವಿ. ಕರ್ನಾಟಕದ ಪ್ರಸಿದ್ಧ ದೋಆಬ್ ಅಂತ ಅಂದರೆ ಅದು ರಾಯಚೂರು ದೋಆಬ್ ಪ್ರದೇಶ. ಇದು ಕೃಷ್ಣಾ ಮತ್ತು ತುಂಗಭದ್ರಾ ನದಿಯಿಂದ ನಿರ್ಮಾಣ ಆದಂಥ ಒಂದು ದೋಆಬ್ ಪ್ರದೇಶ ಆಗಿರುತ್ತೆ ರಾಯಚೂರು ದೋಆಬ್. ಕರ್ನಾಟಕದ ಸಬರಮತಿ ಅಂತ ಹೇಳಿ ನಾವು ಹಾವೇರಿ ಜಿಲ್ಲೆಯ ಗಾಂಧಿಪುರವನ್ನು ಕರಿತೀವಿ. ಅಲ್ಲಿನ ಆಶ್ರಮಕ್ಕೆ ಸಬರಮತಿಗೆ ಹೋಲಿಸ್ತಾ ಹೋಗ್ತೀವಿ ಗಾಂಧಿಪುರವನ್ನು. ಕೊಪ್ಪಳದಲ್ಲಿರುವಂಥ ಬೆಟ್ಟಗಳನ್ನು ನಾವು ಅಂಜನಾದ್ರಿ ಅಂತ ಕರಿತೀವಿ. ಇದಿಷ್ಟು ಇಂಪಾರ್ಟೆಂಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ದಕ್ಷಿಣ ಮೈದಾನ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ದಕ್ಷಿಣ ಕಡೆ ನಾವು ಕೆಂಪು ಮಣ್ಣು, ಗ್ರಾನೈಟು, ನೀಸು ಶಿಲೆಗಳಿಂದ ಇದು ಕೂಡಿರುತ್ತೆ. ಬಹುತೇಕ ಕಾವೇರಿ ಮತ್ತು ಅದರ ಉಪನದಿಗಳು ಜಲನಯನ ಪ್ರದೇಶವಾಗಿರುತ್ತೆ ಸ್ನೇಹಿತರೆ. ಇದನ್ನು ಮೈಸೂರು ಪ್ರಸ್ಥಭೂಮಿ ಅಂತಲೇ ಕರಿತೀವಿ. ನೋಡಿ, ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನದಲ್ಲಿ ಒಂದು ಧಾರವಾಡ ಶಿಲಾಕಲ್ಲುಗಳ ಸಮೂಹ ಕಾಣುತ್ತೆ. ಇದು ವಿಶ್ವದಲ್ಲಿ ಅತ್ಯಂತ ಹಳೆಯ ಶಿಲೆಗಳಾಗಿರುತ್ತೆ. ಧಾರವಾಡ ಶಿಲೆಗಳು ಅಂತ ಕರಿತೀವಿ. ಅದು ನಾವು ಇಲ್ಲೇ ಕಾಣ್ತೀವಿ. ಧಾರವಾಡ ಪ್ರಾಂತ್ಯ ಕಡಪವರೆಗೂ ಕೂಡ ವಿಸ್ತರಿಸ್ಕೊಂಡು ಹೋಗುತ್ತೆ. ಇದು ಮೈಸೂರು ಪ್ರಾಂತ್ಯ ನಾವು ದಕ್ಷಿಣ ಮೈದಾನ ಅಂತ ಕರಿತೀವಿ ಮೈಸೂರಿಗೆ. ಇಲ್ಲಿ ಬಹುತೇಕ ಕಾವೇರಿ ಮತ್ತು ಅದರ ಉಪನದಿಗಳು, ಅದರ ಒಂದು ಜಲನಯನ ಪ್ರದೇಶಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ.
ದಕ್ಷಿಣ ಮೈದಾನದ ಜಿಲ್ಲೆಗಳು ಅಂದರೆ ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ, ತುಮಕೂರು, ಚಿತ್ರದುರ್ಗ. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ನೋಡಿ, ಚಾಮರಾಜನಗರದಲ್ಲಿ ಪ್ರಮುಖವಾಗಿ ನಾವು ಪೂರ್ವ ಘಟ್ಟಗಳನ್ನು ಕಾಣ್ತೀವಿ. ಚಾಮರಾಜನಗರ ಅಂದರೆ ಪೂರ್ವ ಘಟ್ಟಗಳು, ನೆನಪಿರಲಿ. ಅಲ್ಲಿ ಮೋಯಾರ್ ನದಿ ಕಣಿವೆ ಇದೆ. ದಕ್ಷಿಣ ಮೈದಾನವನ್ನು ನೀಲಗಿರಿ ಬೆಟ್ಟಗಳಿಂದ ಇದು ಮೋಯಾರ್ ನದಿ ಪ್ರತ್ಯೇಕ ಮಾಡ್ತಾ ಹೋಗುತ್ತೆ. ನಾವಿಲ್ಲಿ ಬಿಳಿಗಿರಿ ರಂಗನ ಬೆಟ್ಟವನ್ನು ಕಾಣ್ತೀವಿ, ಅತಿ ದೊಡ್ಡ ಬೆಟ್ಟ ಈ ಒಂದು ಜಿಲ್ಲೆಯಲ್ಲಿ. ಇದು 2011ರಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಸೇರ್ಪಡೆಗೊಳ್ಳುತ್ತೆ. ಹಾಗೆ ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ಎಲ್ಲ ನಾವು ಚಾಮರಾಜನಗರದಲ್ಲೇ ಕಾಣೋದು. ನೋಡಿ, ಚಿಕ್ಕಬಳ್ಳಾಪುರ ವಿಶೇಷ ಏನು ಅಂತಂದರೆ ಗಾಂಧೀಜಿ ಭೇಟಿ ಕೊಟ್ಟಿದ್ದಂತಹ, ಗಾಂಧೀಜಿ ತಂಗಿದ್ದಂತಹ ನಂದಿ ಬೆಟ್ಟವನ್ನು ಇಲ್ಲಿ ಕಾಣ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟ ಇದೆ, ಚೆನ್ನಕೇಶ್ವರ ಬೆಟ್ಟ ಇದೆ, ಕಾವಲೆ ದುರ್ಗ ಇದೆ, ಹಾಗೆ ಹರಿಹರೇಶ್ವರ ಬೆಟ್ಟ ಇದೆ. ಮೈಸೂರಲ್ಲಿ ನಾವು ಕರ್ನಾಟಕದ ಅತಿ ದೊಡ್ಡ ಪ್ರಸ್ಥಭೂಮಿ ಅಂತ ಮೈಸೂರು ಪ್ರದೇಶವನ್ನು ಕರಿತೀವಿ. ಕರ್ನಾಟಕದ ಏಕೈಕ ಒಂದು ಸಂಪದ್ಭರಿತದಂಥ ಪ್ರದೇಶ ಕೂಡ ನಾವು ಇಲ್ಲೇ ಕಾಣ್ತಾ ಹೋಗ್ತೀವಿ. ಹಾಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಕರ್ನಾಟಕದ ರಿಲೀಫ್ ಫೀಚರನ್ನು ತಿಳ್ಕೊಳ್ತಾ ಹೋದ್ವಿ. ನಾಳೆ ತರಗತಿಯಲ್ಲಿ ನಾವು ಕರ್ನಾಟಕದ ಮಣ್ಣುಗಳ ಬಗ್ಗೆ, ಕರ್ನಾಟಕದ ಕೆಲವೊಂದಿಷ್ಟು ನೈಸರ್ಗಿಕ ವೆಜಿಟೇಷನ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಾದಮೇಲೆ ನಾವು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳಿಯೋಣ. ಹಾಗೆ ಕರ್ನಾಟಕದ ನವಿಲುಧಾಮ, ಹುಲಿ ಸಂರಕ್ಷಣಾ, ಕರಡಿಗಳ ಬಗ್ಗೆ, ಪಕ್ಷಿಧಾಮಗಳ ಬಗ್ಗೆ ನೆಕ್ಸ್ಟ್ ತರಗತಿಯಲ್ಲಿ ತಿಳಿತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ತರಗತಿ ಮುಗಿಸೋಣ. ಜೈ ಹಿಂದ್.